ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. ಸುಚೇತಗಢದಲ್ಲಿರುವಂತಹ ಬಂಕರ್ಗಳಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದೆ. ಭಾರತ ಪಾಕ್ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಗಡಿ ಭಾಗ ಸುಚೇತ್ಪುರ್ನಲ್ಲಿ ಬಂಕರ್ಗಳ ವ್ಯವಸ್ಥೆಯನ್ನ ಭಾರತೀಯ ಸೇನೆ ಮಾಡಿಕೊಂಡಿದೆ. ಜಮ್ಮುವಿನ ರಣವೀರ್ ಸಿಂಗ್ ಪುರದ ಗಡಿ ಭಾಗ ಸುಚೇತ್ಪುರ್, ಇದು ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವಂತಹ ಗಡಿ. ಗ್ರಾಮದಲ್ಲಿ ಈಗಾಗಲೇ 10 ಬಂಕರ್ಗಳ ನಿರ್ಮಾಣವನ್ನು ಭಾರತೀಯ ಸೇನೆ ಮಾಡಿರುವಂಥದ್ದು. ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿರೋ ಹಿನ್ನೆಲೆಯಲ್ಲಿ ಗ್ರಾಮದ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿದೆ. ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಕಟ್ಟ ಕಡೆಯ ಹಳ್ಳಿ ಸುಚೇತ್ಗಢ್ನಲ್ಲಿರುವಂತಹ ಒಂದು ಬಂಕರನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಬಂಕರ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಮುಂದಿನ ಹಂತದಲ್ಲಿ ನೋಡಿ. ಇಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದೊಂದು ಮನೆ. ಇಲ್ಲಿರುವಂತಹ ಜನರು ವಾಸಿಸಲಿಕ್ಕೆ ತಮಗೆ ಮಾಡಿಕೊಂಡಿರುವಂತಹ ಮನೆಗಳು. ಈ ಮನೆಗಳಲ್ಲೇ ಒಂದಿಷ್ಟು ಬಂಕರ್ಗಳನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸವನ್ನು ಇಲ್ಲಿನ BSF ಮಾಡಿಕೊಟ್ಟಿರುವಂಥದ್ದು. ಗಡಿ ಭಾಗದ ಊರು ಆಗಿರುವಂಥ ಹಿನ್ನೆಲೆಯಲ್ಲಿ ಆಗಾಗ್ಗೆ ಫೈರಿಂಗ್ಗಳಾಗ್ತಾ ಇರುತ್ತೆ, ಶೆಲ್ ದಾಳಿಗಳಾಗ್ತಾ ಇರುತ್ತೆ, ಅಪ್ರಚೋದಿತ ಗುಂಡಿನ ದಾಳಿಗಳು ಕೂಡ ಆಗ್ತಾ ಇರ್ತವೆ. ಸಣ್ಣ ಪುಟ್ಟ ಮೋಟಾರ್ಗಳನ್ನು ಬಳಸ್ಕೊಂಡು ದಾಳಿಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಊರಿನ ಮೇಲೆ ದಾಳಿಗಳು ಕೂಡ ಆಗಿದ್ವು. ಸೊ ಹೀಗಾಗಿ ಇಲ್ಲಿ ಒಂದಿಷ್ಟು ಬಂಕರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಒಂದು ಬಂಕರ್ನ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಬಂಕರ್ ಹೇಗಿದೆ ಅನ್ನುವಂಥದ್ದು ನೋಡಿ. ಹೊರಗಡೆಯಿಂದ ನೋಡಿದ್ರೆ, ನೀವು ಮೇಲ್ಮಟ್ಟದಲ್ಲಿ ನೋಡಿದ್ರೆ ಮೇಲೆ ಸಂಪೂರ್ಣವಾಗಿ ಹುಲ್ಲುಗಾವಲು ಬೆಳೆದಿದೆ, ಮತ್ತು ಕಸ ಕಡ್ಡಿ, ಅಗತ್ಯ ವಸ್ತುಗಳು, ಬೇಡದೇ ಇರೋ ವಸ್ತುಗಳು ಎಲ್ಲವನ್ನು ಹಾಕಿ ಮರೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ನೀವು ಮೇಲಿಂದ ನೋಡಿದರೆ ಯಾವುದೇ ರೀತಿಯಾದಂಥ ಏನು ಕೂಡ ಕಾಣಿಸಲ್ಲ, ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಬಂಕರ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿ ಈ ಒಂದು ಮನೆಗೆ ಹೊಂದಿಕೊಂಡಂತೆ ಮಾಡಿಕೊಂಡಿರುವಂಥದ್ದು. ಇಲ್ಲೂ ಕೂಡ ಕೆಲವೊಂದಿಷ್ಟು ಜನರು ಉಳ್ಕೊಳ್ಳಿಕ್ಕೆ, ಅಂದರೆ ಈ ಊರಿನಲ್ಲಿ ಇದೇ ರೀತಿಯಾದಂಥ ಸಾಕಷ್ಟು ಬಂಕರ್ಗಳು ನಿರ್ಮಾಣ ಆಗಿದ್ದಾವೆ. ಆ ರೀತಿಯಾದಂಥ ಅನಾಹುತಗಳು, ಅಚಾನಕ್ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಯಾವ ಬಂಕರ್ ಹತ್ತಿರ ಆಗುತ್ತೆ ಆ ಬಂಕರ್ನಲ್ಲಿ ಹೋಗಿ ಜನಗಳು ಉಳ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬನ್ನಿ ಇಲ್ಲಿ ಒಳಗಡೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಂಕರ್ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಬೋದು ನೀವು. ಇಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ತಾತ್ಕಾಲಿಕವಾಗಿ ಆಶ್ರಯವನ್ನು ಪಡೀಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ವಿದ್ಯುತ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಲೈಟ್ಗಳು ಬೇಕಾಗುತ್ತೆ, ಯಾಕಂದರೆ ಕೆಳಗಡೆ ಹಂತದಲ್ಲಿರುವಂಥ ಹಿನ್ನೆಲೆಯಲ್ಲಿ ಕತ್ತಲಾಗುವಂಥ ಸಾಧ್ಯತೆಗಳಿರ್ತವೆ. ಮತ್ತು ಕೆಲವೊಂದಿಷ್ಟು ವಿಂಡೋಗಳನ್ನು ಕೂಡ ಇಲ್ಲಿ ಬಿಡಲಾಗಿದೆ, ಹೊರಗಡೆ ಬೆಳಕು ಒಳಗಡೆ ಬೀಳಲಿ ಅನ್ನುವಂಥ ಕಾರಣಕ್ಕೆ. ಈಗ ತಾತ್ಕಾಲಿಕವಾಗಿ ಜನರು ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಲ್ಲಿರುವಂಥ ಮನೆಯವರೇ ಈ ಒಂದು ಬಂಕರನ್ನು ಸದ್ಯಕ್ಕೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ, ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿ ಶೆಲ್ಲಿಂಗ್ಗಳು ಈ ಗಡಿಯಲ್ಲೂ ಕೂಡ ಶುರುವಾದರೆ ಆಗ ಜನರು ಈ ಒಂದು ಬಂಕರ್ಗಳನ್ನು ಕ್ಲೀನ್ ಮಾಡಿಕೊಂಡು ಸಾರ್ವಜನಿಕರಿಗೆ ಮುಕ್ತವಾದಂಥ ಪ್ರವೇಶವನ್ನು ಕೊಡ್ತಾರೆ. ಯಾಕೆಂದರೆ ಇದು ಸರ್ಕಾರದ ಕಡೆಯಿಂದ ನಿರ್ಮಾಣ ಆಗಿರುವಂಥ ಬಂಕರ್ ಆಗಿರುವಂಥದ್ದು. ಸೊ ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ತಾತ್ಕಾಲಿಕವಾಗಿ ಇಲ್ಲಿ ಆಶ್ರಯವನ್ನು ಪಡಿಬೋದು. ನೋಡ್ಬೋದು, ಕಂಪ್ಲೀಟಾಗಿ ಕಾಂಕ್ರೀಟಿಂದ ನಿರ್ಮಾಣ ಆಗಿದೆ. ಟಾಪ್ ಕೂಡ ಕಾಂಕ್ರೀಟಿಂದ ನಿರ್ಮಾಣ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ನಾನು ಇದಕ್ಕಿಂತ ಮುಂಚೆ ಒಂದು ಬಂಕರ್ ತೋರಿಸಿದ್ದೆ, ಅದು ಈಗಷ್ಟೇ ನಿರ್ಮಾಣ ಆಗಿರುವಂಥದ್ದು, ಕಳೆದ 1-2 ವರ್ಷಗಳ ಹಿಂದೆ. ಇದು ಭಾಳಷ್ಟು ಹಳೆಯದಾದಂಥ ಬಂಕರ್ ಆಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ಸಂಪೂರ್ಣವಾಗಿ ಕಾಂಕ್ರೀಟ್ನಿಂದ ಭದ್ರವಾಗಿ ನಿರ್ಮಾಣ ಮಾಡಲಾಗಿದೆ. ಮೇಲೆ ಯಾವುದೇ ರೀತಿಯಾದಂತಹ ದಾಳಿಗಳಾದರೂ ಕೂಡ, ಶೆಲ್ಲಿಂಗ್ ಆದರೂ ಕೂಡ, ಸಣ್ಣ ಪುಟ್ಟ ಮೋಟಾರ್ ಏನು ಶೆಲ್ಲಿಂಗ್ ಆದರೂ ಕೂಡ, ಮಿಸೈಲ್ ದಾಳಿಗಳಾದರೂ ಕೂಡ ಯಾವುದೇ ದೊಡ್ಡ ಪರಿಣಾಮಗಳು ಕೆಳಗಿರೋರಿಗೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಭದ್ರವಾಗಿ ಇಲ್ಲಿ ಕಾಂಕ್ರೀಟನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಸೊ ಹೀಗಾಗಿ ಶೆಲ್ಲಿಂಗ್ ಆಗುವಂಥ ಸಂದರ್ಭದಲ್ಲಿ, ಅಪ್ರಚೋದಿತ ಗುಂಡಿನ ದಾಳಿಗಳಾಗುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಮಿಸೈಲ್ಗಳನ್ನು ಈ ಕಡೆಗೆ ಉಡಾಯಿಸುವಂಥ ಕೆಲಸಗಳಾದರೆ ಇಲ್ಲಿರುವಂಥ ಜನರಿಗೆ ಪ್ರಾಣಕ್ಕೆ ಏನೂ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದನ್ನು ಗಮನಿಸ್ಬೋದು. ನಾನು ಆಗಲೇ ಇಲ್ಲಿರುವಂಥ ಕೆಲವು ಜನರ ಜೊತೆಗೆ ಮಾತಾಡ್ತಿದ್ದೆ. ಅವರು ಕೂಡ ಹೇಳ್ತಾ ಇದ್ದರು, ಇಲ್ಲಿ ಆಗಾಗ್ಗೆ ಈ ರೀತಿ ಹಿಂದೆ ಕಾರ್ಗಿಲ್ ವಾರ್ ಏನಾಯಿತು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಗಳಾಗಿತ್ತು. ನಾವು ಇದೇ ರೀತಿಯಾದಂಥ ಬಂಕರ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ. ಸಾಕಷ್ಟು ಮಿಸೈಲ್ಗಳು ಮತ್ತು ಮದ್ದು ಗುಂಡುಗಳೆಲ್ಲವೂ ಕೂಡ ಇಲ್ಲಿ ಬಂದು ಬಿದ್ದಿದ್ವು. ಸಾಕಷ್ಟು ಜಾನುವಾರುಗಳ ಪ್ರಾಣಹಾನಿ ಕೂಡ ಆಗಿತ್ತು ಅನ್ನುವಂಥದ್ದು. ಸೊ ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ. ಮತ್ತು ಇವರು ಭಾಳ ಹಿರಿಕರು, ಇಲ್ಲಿ ಭಾಳಷ್ಟು ವರ್ಷಗಳಿಂದ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಸಿಚುವೇಶನ್ ಏನು ಅನ್ನೋಂಥದ್ದು ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. आप तभी बता रहे थे, पहले इसकी बार बहुत बार शेलिंग हुआ था, यहाँ जानवरों मरे थे और घर पे जो बम गिरा था, वो उस टाइम पे क्या हुआ था? उस टाइम में ये करगिल की लड़ाई हुई थी, तो इधर भी बहुत शेलिंग हुआ. 3-4 आदमी को गोली भी लगा है. हाँ, एक कर्ण है, एक बिट्टू है, एक लड़की है, उसका शादी कर दिया है. तो उस टाइम बहुत पशु भी बहुत मरे हैं. तो अब जो बाद में गवर्नमेंट ने
हमारे को ये बैंकर जो बना के दिया है, भाई जो को गलबात हो तो बैंकरों में आप छुप जाओ। आप कारगिल से पहले आपको बंकर का सौलभ्य नहीं था? नहीं नहीं, पहले नहीं था। कितने साल हो गए बंकर बन के? इसको हो गया ये कोई 5 साल हो गया बंद। ओके। हाँ। ये कितने गांव में कितने बंकर है टोटल? बंकर तो 18 भी है, जिसने में जगह भी दी है उसमें गवर्नमेंट ने बना दिया है। जिसके घर नहीं है तो फिर वो क्या करेगा, रक्षा जगह नहीं है तो उन्होंने नहीं दी तो वहाँ नहीं बने। हाँ। मतलब जी आप बता रहे थे, आप याद कर रहे थे आपका पुरानी दिनों में क्या हुआ था उस टाइम पे? बहुत सारे शेलिंग आके इधर गिरा था, क्या हुआ था उस टाइम पे? बुढ़े नुआ पता सारा नहीं आप बताइए, आपको क्या याद है वो बता दीजिए। आ गोली गाली बड़ी चलती, डंगर डुंगर नसकान होए ही हाँ, तो आपको तो नठ जाने हैं पीछे, वो तो मोर्चे नहीं पिछड़े वो को नठ जाने हैं। हाँ। कितना लोग मरे थे उस टाइम पे? बड़े मरे ही वो। हाँ हाँ। जानवर कितने मरे थे? जानवर भी बड़े मरे। आपको कुछ लॉस हुआ था उस टाइम पे? हाँ कितना जानवर मरा था आपके? जानवर बड़ा मरे।